ನನ್ನ ದೇವ್ರೆ, ಇದೇ ಬೆಂಗಳೂರಿನ ಒಂದು ಬಡಾವಣೆಯಲ್ಲಿ ಕೂತು ಇನ್ನೊಂದು ಬಡಾವಣೆಯಲ್ಲಿ ವಿರಹದಿಂದ ಒದ್ದಾಡ್ತೀನೋ. ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ. ಅದಕ್ಕೆ ನಿಮ್ಗೊಂದು ಪತ್ರ ಬರೀತಿದ್ದೀನಿ. ಅದರ ಕಲ್ಪನೆ ವಿಪರೀತ ಖುಷಿ ಕೊಡ್ತು ನನಗೆ. ಅದೇ ನೆಪ ಮಾಡಿಕೊಂಡು ಬರೀತಾ ಇದ್ದೀನಿ. ಹೌದ್ರಿ, ಆಷಾಢದ ನೆಪದಲ್ಲಿ ನಿಮ್ಮನ್ನು ಬಿಟ್ಟು ಬರುವಾಗ ನನಗೂ ಬಹಳ ಪಿಚ್ಚ ಅನ್ನಿಸ್ತಿತ್ತು. ಆದರೆ ನಾನೇನು ಮಾಡಲಿ ಹೇಳಿ, ಶಾಸ್ತ್ರ ಸಂಪ್ರದಾಯ ಹೇಗಿರುತ್ತೋ ಹಾಗೆ ನಾವು ನಡಿಲೇಬೇಕು ತಾನೆ. ನೀವೇನೋ ಮಾತಿಗೊಂದು ಬಾರಿ ಕಂಪ್ಯೂಟರ್ನ ಹೆಸರು ಹೇಳ್ತೀರ, ಇದು ಫಾಸ್ಟ್ ಯುಗ ಕಣೆ ಅಂತೀರಿ. ಲವ್ ಮ್ಯಾರೇಜ್ ಮಾಡಿಕೊಂಡು ಮನೆ ಮಂದಿನೆಲ್ಲ ಎದುರು ಹಾಕ್ಕೊಂಡು ಓಡ್ ಬಂದಿರ್ತಾರಲ್ಲ, ಅವ್ರಿಗೆ ಅದು ಯಾವ ಆಷಾಢದ ಶ್ರಾವಣದ ಶಾಸ್ತ್ರ ಇರ್ತದೆ ಹೇಳು ನೋಡೋಣ ಅಂತ ಪ್ರಶ್ನೆ ಬೇರೆ ಹಾಕ್ತೀರ. ಇಲ್ಲಿ ಅಮ್ಮನ ಮನೇಲಿ ಏನಂದ್ರೆ ಏನೂ ಕೆಲಸ ಇಲ್ಲದೆ ಟಿ ವಿ ಮುಂದೆ ಕೂರ್ತಿರ್ತೇನಲ್ಲ, ಆವಾಗಲೇ ನನಗೂ ಹಂಗನ್ಸತ್ತೆ. ನಾನು ನಿಮ್ಮನ್ನು ಲವ್ ಮ್ಯಾರೇಜ್ ಮಾಡ್ಕೊಂಡಿದ್ರೆ ಈಗ ಆರಾಮನ್ನೋ ಹಾಗೆ ನಿಮ್ಮ ಜೊತೆಯಲ್ಲಿ ಬೆಚ್ಚಗೆ ಉಳಿದು ಬಿಡ್ತೀನಿ ಅಂತ. ಅಲ್ಲಪ್ಪ, ನಿಮ್ಮ ಜೊತೆಲಿ ನಾನು ಕಳೆದದ್ದು ಬರೀ 15 ದಿನ. ಅಷ್ಟೊಂದು ಕಡಿಮೆ ಅವಧಿಲಿ ನನ್ನನ್ನು ನಾನು ಮರ್ತು ಬಿಡೋ ಹಾಗೆ ಮಾಡ್ತಿದೆಯಲ್ಲ. ನಿಜ ಹೇಳಿ, ನನ್ನನ್ನು ಹೀಗೆ ಇಂಚಿಂಚಿಗೆ ಗೆಲ್ಲೋದಕ್ಕಿಂತ ಮುಂಚೆ ನೀವು ಹೆಂಗಸರನ್ನ ಗೆಲ್ಲೋದು ಹೇಗೆ ಅಂತಲೋ ಅಥವಾ ಹುಡುಗಿರನ್ನ ಪಟಾಯಿಸೋದು ಹೇಗೆ ಅಂತಲೋ ಏನೋ ಒಂದು ಪುಸ್ತಕ ಬಂದಿತ್ತಲ್ಲ, ಅದನ್ನೆಲ್ಲ ಓದಿದಿರ ತಾನೆ? ಅಂದಹಾಗೆ ನೀವು ಯಾವುದೋ ನೆಪದಲ್ಲಿ ಸೀದಾ ಅಡುಗೆ ಮನೆಗೆ ಬಂದು ಒಂದೇ ಒಂದು ಪೋಲಿ ಜೋಕ್ ಕಣೆ, ಗಂಡ ಹೆಂಡತಿ ಇಬ್ಬರೇ ಇದ್ದಾಗ ಮಾತ್ರ ಹೇಳುವಂಥದ್ದು. ಅನ್ಕೊಂಡೇ ಗುಟ್ಟು ಹೇಳೋ ಬದಲು ಮಿಂಚಿನ ವೇಗದಲ್ಲಿ ಮುತ್ತಿಟ್ಟು ಓಡ್ಬಿಡ್ತಿದ್ರಲ್ಲ, ಹಾಗೆಲ್ಲ ಮಾಡಬೇಕು ಅಂತ ಕೂಡ ಆ ಪುಸ್ತಕದಲ್ಲಿ ಏನಾದರೂ ಬರೆದಿದೆಯಾ? ಕಂಗಳಲ್ಲೇ ಕವನ ಬರೆದು ಕಳಿಸಿದೆ ನಿನ್ನಲ್ಲಿಗೆ, ಅಂಗಳತೆ ಅರಳಿರುವಾಗ ನಮ್ಮ ಒಲವ ಮಲ್ಲಿಗೆ. ಹೇಗಿದೆ ಹಾಡು? ಹೌದು ಅವಿ, ನಾವು ಹಾಗಿರಬೇಕು, ನೀವು ಹೀಗಿರಬೇಕು ಅಂತ ಬೇಕಾದರೆ ಒಂದಿಡೀ ಊರಿನ ಜನರಿಗೆ ನಾನು ಬುದ್ಧಿ ಹೇಳ್ತೀನಿ ನಿಜ. ಆದರೆ ರಾತ್ರಿ ಹಾಸಿಗೆಯಲ್ಲಿ ಅಡ್ಡಾದೆ ಅಂದರೆ ನಿಮ್ಮ ನೆನಪು ಬಿಟ್ಟು ಬಿಡದಾಗ ಕಾಡತ್ತೆ. ರಾತ್ರಿ ಮಲಗಕ್ಕಿಂತ ಮುಂಚೆ ನನ್ನಿಷ್ಟದ ಕಾಳಿಕಾ ಮಾತೆನ ಪ್ರಾರ್ಥಿಸ್ಕೊಂಡು ಉರುಳ್ಕೊಳ್ತೀನಿ ನಿಜ. ಆದರೆ ನಿಮ್ಮ ಜೊತೆಲಿದ್ದಾಗ ನಿಮ್ಮ ತೋಳನ್ನೇ ತಲೆದಿಮ್ ಥರ ಅಂದ್ಕೊಂಡು ಮೊಲದ ಮರಿ ಥರ ಮುದುರಿ ಮಲಗಿರ್ತೀನಿ ನೋಡಿ. ಅದು ನೆನಪಿಗೆ ಬಂದಾಗ ಕ್ಷಣ ಉಳಿದದ್ದೆಲ್ಲ ಮರೆತು ಹೋಗುತ್ತೆ. ಆ ಗೌ ಕತ್ಲಲ್ಲೇ ಅಮ್ಮನ ಕೈ ಹಿಡ್ಕೊಂಡು ಹೇಳ್ಕೋತೀನಿ. ನಾನು ರಾತ್ರಿ ಹಾಗೆ ಮಾಡಿದಾಗಲೆಲ್ಲ ಮೊದಲಿಗೆ ಅಮ್ಮ ಗುರ್ರ ಅಂತಾಳೆ, ಆಮೇಲೆ ನನ್ನೊಳಗೆ ನಗ್ತಾಳೆ. ಬಹುಶಃ ನಾನು ಈಗ ಮಾಡ್ತಿದ್ದೀನಲ್ಲ ಅದೇ ಥರ. ಏನಮ್ಮ ಅಮ್ಮನೂ ಮದುವೆ ಆದಮೇಲೆ ಹೊಸದರಲ್ಲಿ ಮಾಡ್ತಾ ಇದ್ದಾಳೋ ಏನೋ. ಆಮೇಲೆ ಅವಿ, ನಾ ಅಲ್ಲಿಂದ ಬರುವಾಗ ಚಟ್ನಿ ಪುಡಿ, ಉಪ್ಪಿನಕಾಯಿ ರೆಡಿ, ಇದನ್ನೆಲ್ಲ ರೆಡಿ ಮಾಡಿ ಇಟ್ಬಿಟ್ಟು ಬಂದಿದ್ದೆ. ಎಲ್ಲ ಮುಗ್ದೋಯ್ತಾ? ಹೌದು ಅನ್ನೋದಾದರೆ ನಿಮಗೆ ಬರ್ತದಲ್ಲ ಆ ಟೊಮೆಟೊ ಗೊಜ್ಜು ಮಾಡೋಕ್ಕೆ, ಅದರಲ್ಲೇ ಊಟ ಮುಗಿಸಿ. ರಾತ್ರಿ ನಿದ್ದೆ ಬರಲ್ಲ ಅಂದರೆ ಅದೊಂದು TV ಚಾನಲ್ ಇದೆಯಲ್ಲ, ಅದರಲ್ಲಿ ಹಾಕ್ಕೊಂಡು ಮನೆಯಲ್ಲಿ ಪೋಲಿ ಥರ ಮಾತ್ರ ವರ್ತಿಸ್ಬೇಡಿ. ಬಿಸಿ ಬಿಸಿ ಅನ್ನಕ್ಕೆ ಆದಷ್ಟು ಜಾಸ್ತಿ ಗಟ್ಟಿ ಮೊಸರು ಹಾಕ್ಕೊಂಡು ಊಟ ಮಾಡಿದ್ರೆ ಬರೀ ಒಂದು ಅರ್ಧ ಗಂಟೆಲೇ ಆರಾಮಾಗಿ ನಿದ್ದೆ ಬರುತ್ತಂತೆ. ಅಮ್ಮ ಹೇಳಿದ್ರೆ ಇದನ್ನು ಹಂಗೆ ಮಾಡಿ. ಬೆಳಗ್ಗೆ ಎದ್ದು ನೀವು ಪೇಪರ್ ಓದ್ತಾ ಕೂತಿದ್ದಾಗಲೇ ಎದುರು ಮನೆ ಮೀರಾಕ್ಷಿ ಒಂದು ಕಾಫಿ ಕೊಟ್ಲು. ಅವಳೇ ಒತ್ತಾಯ ಮಾಡಿದ್ಲು, ತಿಂಡಿ ತಿನ್ನಿ ಅಂತಂದ್ಲು. ಏನಾದರೂ ಹೀಗೆಲ್ಲ ಮಸ್ಕ ಹೊಡಿತಾಳೆ ಅಂತೇನಾದರೂ ಅವಳು ಮನೇಲಿ ಊಟ ಮಾಡೋಕ್ಕೆ ಹೋದರೆ ನನ್ನ ಮೇಲೆ ಆಣೆ. ಜೊತೆಗೆ ನೀವಿಲ್ಲ ಅಲ್ಲ ಅನ್ನೋ ಕೊರು ಕೂಡ ನನ್ನನ್ನು ತುಂಬ ಕಾಡ್ತಿದೆ. ಈ ಶನಿವಾರ ನೀವು ಬೇಗನೆ ಬಂದರೆ ಬರೀ ಒಂದಲ್ಲಪ್ಪ, ಅಂದರೆ ಒಂದು ಮುತ್ತಲ್ಲ, ಇಡಿಯಾಗಿ ನಾನೇ ಸಿಗ್ತೀನಿ. ಬರ್ತಿರ್ತಾನೆ ನಿಮ್ಮ ಮನೆ ಒಡತಿ.